ನೀವು ಇಂದಿರಾಜಿ ಅವರ ಬಗ್ಗೆ ತುಂಬಾ ಅಶ್ಲೀಲ ವಿಷಯಗಳನ್ನ ಹೇಳಿದ್ರಿ. ನೀವು ಎಂ.ಒ. ಮಥಾಯಿ ಅವರದೊಂದು ಚಾಪ್ಟರ್ ಕೋಟ್ ಮಾಡಿದ್ರಿ. ಎಂ.ಒ. ಮಥಾಯಿ ಅವರನ್ನ ಯಾವಾಗ ಇದು ಜನರಿಗೆ ಗೊತ್ತಾಗೋಕ್ಕೋಸ್ಕರ 1959ರಲ್ಲಿ ಯಾವಾಗ ತೆಗೆದುಹಾಕಿದ್ರು? ಅವ್ರಿಗೆ ಪಿ ಎ ಆಗಿದ್ರು, ನೆಹರೂಜಿ ಅವರ ಪಿ ಎ ಆಗಿದ್ರು. ಮತ್ತೆ ನಿಮಗೆ ಗೊತ್ತಿದೆ ಏನಂದ್ರೆ ಒಂದು ಟ್ರಸ್ಟ್ ಮಾಡಿದ್ರು ಅವರು. ಆ ಟ್ರಸ್ಟ್ನ ಬಿರ್ಲಾಜಿ ಅವರಿಂದ ಅವರು ಕೊಡಿಸಿದ್ರು. ಈಗ 30 ಜನವರಿ ಮಾರ್ಗ್ ಏನಿದೆ, ಈಗ ಅದು ಮಥಾಯಿ ಅವರ ಆಫೀಸ್ ಆಗಿತ್ತು. ಅದರ ಟ್ರಸ್ಟಿ ರಾಜ್ಕುಮಾರಿ ಅಮೃತ್ ಕೌರ್ ಇದ್ರು, ಮತ್ತೆ ಪದ್ಮಜಾ ನಾಯ್ಡು ಇದ್ರು. ಎಷ್ಟೋ ಪುಸ್ತಕ ಬರೆಯೋರು, ಅವ್ರ ಬಗ್ಗೆ ಕೂಡ ಎಷ್ಟೋ ವಿಷಯಗಳನ್ನ ಹೇಳಿದ್ದಾರೆ. ಮತ್ತೆ ಯಾವಾಗ ಅವ್ರ ಮೇಲೆ ಕರಪ್ಷನ್ನ ಚಾರ್ಜಸ್ ಬಗ್ಗೆ ಚರ್ಚೆ ಆಯ್ತು ಪಾರ್ಲಿಮೆಂಟ್ನಲ್ಲಿ, ಆಗ 1960-61ರಲ್ಲಿ ನೆಹರೂಜಿ ಒಂದು ಕಮಿಟಿ ಮಾಡಿದ್ರು. ವಿಷ್ಣು ಪ್ರಕಾಶ್ ಅವರು ಕ್ಯಾಬಿನೆಟ್ ಸೆಕ್ರೆಟರಿ ಆಗಿದ್ರು. ಮತ್ತು ಆ ಕಮಿಟಿಯ ರಿಪೋರ್ಟ್ ಇದೆ ಏನಂದ್ರೆ ಮಥಾಯಿ ಎಷ್ಟು ದುಡ್ಡು ತಗೊಂಡ್ರು ಬಿರ್ಲಾ ಅವರಿಂದ, ಅಥವಾ ಮಥಾಯಿಗೆ ಏನು 9th ಜನವರಿ ಮಾರ್ಕ್ ಕೊಡ್ಲಾಯ್ತು, ಮಥಾಯಿ ಏನ್ ತಮ್ಮ ಮನೆ ಮಾಡ್ಕೊಂಡ್ರು, ಸಂಪೂರ್ಣ ಪ್ರಾಮಾಣಿಕತೆಯಿಂದ ತಗೊಂಡ್ರು. ಎಲ್ಲಾನು ಪೂರ್ತಿ ಟ್ರಾನ್ಸ್ಪರೆಂಟ್ ಆಗಿದೆ. ಮಥಾಯಿ ಅವ್ರಿಗಿಂತ ಒಳ್ಳೆಯವರು ಯಾರು ಇಲ್ಲ. ಹಾಗಾಗಿ ಯಾವಾಗ ಮಥಾಯಿ ಇದು ಬರ್ದಿದ್ದಾರೆ ಏನಂದ್ರೆ 12 ವರ್ಷಗಳ ಕಾಲ ಇಂದಿರಾಜಿ ಅವ್ರ ಜೊತೆ ವೈಫ್ ಮತ್ತೆ ಹಸ್ಬೆಂಡ್ ತರ ಇದ್ದೆ. ಹಾಗಾದ್ಮೇಲೆ ನಂದೇನ್ ತಪ್ಪಿದೆ ಇದರಲ್ಲಿ? ನಾನು ಮಥಾಯಿ ಅವರನ್ನ ಕೋಟ್ ಮಾಡ್ದೆ, ಓದ್ದೆ, ಜನರಿಗೆ ಹೇಳ್ದೆ, ಜನ ಓದ್ತಾರೆ. ಆ ಚಾಪ್ಟರ್ ಸಿ ನಾನು ಓದಿದ್ದೀನಿ. ಆದ್ರೆ ಯಾವಾಗ ಮೊರಾರ್ಜಿ ಪ್ರಧಾನಮಂತ್ರಿ ಆಗಿದ್ರೋ ಆಗ ಅವರು ಅದನ್ನ ಪಬ್ಲಿಷ್ ಮಾಡೋಕೆ ಪರ್ಮಿಷನ್ ಕೊಟ್ಟಿರ್ಲಿಲ್ಲ. ಇಂದಿರಾಜಿ ಅವರದ್ದು ಈ ದೇಶಕ್ಕೆ ಪ್ರತ್ಯೇಕವಾದ ಕಾಂಟ್ರಿಬ್ಯೂಷನ್ ಇದೆ. ಅವರು ಹುತಾತ್ಮರಾಗಿದ್ದಾರೆ. ಯಾರೋ ಒಬ್ಬ ವ್ಯಕ್ತಿ ಅವ್ರ ಬಗ್ಗೆ ಏನೋ ಬರ್ದಿದ್ದಾರೆ. ನಾನು ಇದನ್ನ ಹೇಳ್ತಾ ಇದ್ದೀನಿ ಏನಂದ್ರೆ ಯಾವಾಗ ಮಥಾಯಿಗೆ ನೀವು ಪ್ರಾಮಾಣಿಕತೆಯ ಸರ್ಟಿಫಿಕೇಟ್ ಕೊಡ್ತಿರೋ, ಮಥಾಯಿ ಹೇಳ್ತಾರೆ ಏನಂದ್ರೆ ನಿಮ್ಮ ಪಾರ್ಟ್ ಆಗಿದೆ, ಏನೇ ಮಾಡಿದ್ರು. ಅವರು 12 ವರ್ಷಗಳ ಕಾಲ ನೆಹರೂಜಿ ಅವರ PS ಆಗಿದ್ರು, 1947ರಿಂದ 59ರವರೆಗೆ. ಮತ್ತೆ ಯಾವಾಗ ಮಥಾಯಿ ಏನೋ ಬರೀತಿದ್ದಾರೆ ಅಂದ್ರೆ ಯಾರನ್ನ ನೀವು ಡಿಫೆಂಡ್ ಮಾಡ್ತಿದ್ದೀರೋ, ಮಥಾಯಿ ಮಾತ್ರ ಅಲ್ಲ, ಧೀರೇಂದ್ರ ಬ್ರಹ್ಮಚಾರಿ ಅವರ ಕಥೆಗಳಿವೆ, ದಿನೇಶ್ ಸಿಂಗ್ ಜಿ ಅವರ ಕಥೆಗಳಿವೆ. ಎಲ್ಲ ಕಥೆಗಳು ಸುಳ್ಳಾಗೋಕೆ ಸಾಧ್ಯ ಇಲ್ಲ ಅಲ್ವಾ? ಲಲಿತ್ ನಾರಾಯಣ್ ಮಿಶ್ರಾ ಅವರ ಹತ್ಯೆಯ ಕಥೆ ಇದೆ, ಇವತ್ತಿಗೂ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡೀತಿದೆ. ಹಾಗಾಗಿ ಎಲ್ಲ ಪುಸ್ತಕ ಬರೆಯೋರು ಏನು ನಾನು ಈಗ ಲೈಬ್ರರಿ ಮಾಡ್ತಿದ್ದೀನೋ ಅದರಲ್ಲಿ ಕೇವಲ ಮಥಾಯಿ ಅವರ ಪುಸ್ತಕ ಇರಲ್ಲ, ದಿನೇಶ್ ಸಿಂಗ್ ಜಿ ಅವರ ಪುಸ್ತಕ ಇರುತ್ತೆ, ಧೀರೇಂದ್ರ ಬ್ರಹ್ಮಚಾರಿ ಮತ್ತೆ ಲಲಿತ್ ನಾರಾಯಣ್ ಮಿಶ್ರಾ ಅವರ ಪುಸ್ತಕನೂ ಇರುತ್ತೆ. ಅದಕ್ಕೆ ಎಲ್ಲ ಪುಸ್ತಕಗಳು ಒಂದೇ ಸಲ ಬರೀತಿದ್ರೆ ಆಗ ನೀವು ಪುಸ್ತಕ ಬರೆಯೋರನ್ನ ಹಿಡ್ಕೊಳ್ಳಿ, ಪುಸ್ತಕ ಬರೆಯೋರ ಮೇಲೆ FIR ಹಾಕಿ. ನಾನು ಪುಸ್ತಕದಲ್ಲಿರೋ ವಿಷಯಗಳನ್ನ ಜನರಿಗೆ ಹೇಳ್ತಿದ್ದೀನಿ.